ನಾನು ಚನ್ನಪಟ್ಟಣಕ್ಕೆ ಹೋಗಿಲ್ವಲ್ಲಪ್ಪ. ಒಂದು ನಿಮಿಷ ನಿಧಾನಕ್ಕೆ ಯಾರು ಒಬ್ಬರು ಕೇಳಿದ್ರೆ ಹೇಳ್ಬೋದು. ಈಗ ಪತ್ರಿಕೆನಲ್ಲಿ ರಿಲೀಸ್ ಆಯ್ತು, ಕೋರ್ ಕಮಿಟಿ ಅಧ್ಯಕ್ಷನಿತ್ತ ಜವಾಬ್ದಾರಿ ಕೊಟ್ರ, ಹೆಸರಿತ್ತ, ನಿಮ್ಮ ಟಿವಿಲಿ ಬಂತ ನನ್ನ ಹೆಸರು. 40 ಜನ ಪ್ರಚಾರಕರ ಪಟ್ಟಿಯಲ್ಲಿ ಕೊಟ್ಟಿದ್ದಾರೆ. ಆದರೆ ನಮ್ಮ ಕೋರ್ ಕಮಿಟಿ ಅಧ್ಯಕ್ಷನ ಮಾತ್ರ ತೆಗೆದಿದ್ದಾರೆ. ಅದರಿಂದ ನಾನು ಹೋಗಿಲ್ಲ. ಅದೆಲ್ಲ ಮೈಸೂರು ಅದನ್ನು ಹೇಳ್ತೀನಿ ನಿಮಗೆ. ನೋಡಿ, ಅದನ್ನು ಹೇಳ್ತೀನಿ ಕೇಳಪ್ಪ. ನಾನು ಚಾಮುಂಡೇಶ್ವರಿ ಬೆಟ್ಟದ ಮೇಲೆ ಯಾರ ಪರವಾಗೂ ಮಾತಾಡಿಲ್ಲ. ಕಾಂಗ್ರೆಸ್ ಮಂತ್ರಿಗಳು ಕುಮಾರಸ್ವಾಮಿನ ದಿನ ನೀವು ರಾಜೀನಾಮೆ ಕೊಡಬೇಕು ಅಂತ ಪ್ರೆಸ್ ಮಾಡ್ತಾಯಿದ್ರು, ಟಿ ವಿಲಿ ಹೇಳ್ತಾಯಿದ್ರು. ಇವರು BJP ದಳದವರು ಸಿದ್ದರಾಮಯ್ಯನವ್ರು ರಾಜೀನಾಮೆ ಕೊಡಬೇಕು ಅಂತ ಹೇಳ್ತಾಯಿದ್ರು. ಅಶೋಕ್ ಅವ್ರದ್ದು ಬತ್ತು, ಅವ್ರದ್ದು ರಾಜೀನಾಮೆ ಕೊಟ್ಟು ದಿನ ಟಿ ವಿ ಪೇಪರ್ಲಿ ಇದನ್ನೇ ಹೇಳ್ತಿರಲ್ಲ. ಈಗ ಸಿದ್ದರಾಮಯ್ಯನವ್ರು 136 ಜನದಿಂದ ಗೆದ್ದು ಮುಖ್ಯಮಂತ್ರಿ ಆಗಿದ್ದಾರೆ. ಕುಮಾರಸ್ವಾಮಿ 2 ಲಕ್ಷ ಓಟಿಂದ ಗೆದ್ದು ಮಂಡ್ಯದಲ್ಲಿ MP ಆಗಿದ್ದಾರೆ. ಅಶೋಕ್ ಅವರು ಗೆದ್ದಿದ್ದಾರೆ. ಒಂದು FIR ನಿಮ್ಮೆಲ್ಲರ ಮೇಲೂ ಇದೆ. FIR ಆದೇಟಿಗೆ ರಾಜೀನಾಮೆ ಕೊಡಬೇಕು ಅಂದರೆ ಎಲ್ಲರೂ ಕೊಡಬೇಕಾಯ್ತದೆ. ನ್ಯಾಯಾಲಯ ತೀರ್ಪು ಕೊಟ್ಟ ಮೇಲೆ ತೀರ್ಪಿನಂತೆ ನಡ್ಕೊಳ್ಳೇಬೇಕಾಯ್ತದೆ. ನ್ಯಾಯಾಲಯಕ್ಕೆ ಗೌರವ ಕೊಡಬೇಕು ಅನ್ನೋದನ್ನು ಕೂಡ ಸ್ಪಷ್ಟವಾಗಿ ಹೇಳಿದ್ದೀನಿ ನಾನು. ಅದು ಯಾರ ಪರವಾಗಿ ಹೇಳಿದ್ದೀನ? ಅದಕ್ಕಿಂತ ಮುಂಚೆ, ಯಾವುದಕ್ಕಿಂತ ಮುಂಚೆ, ನಿಮ್ಮ ಇದರಲ್ಲಿ ಹೇಳೋಕ್ಕಿಂತ ಮುಂಚೆ ಈ ನಮ್ಮ ಲೀಡರು, ಅಪೋಸಿಷನ್ ಲೀಡರ್ನ ಸೆಲೆಕ್ಟ್ ಮಾಡ್ತಕ್ಕಂಥ ಮೀಟಿಂಗನ್ನು ನಾನು ಪಬ್ಲಿಕ್ ಅಕೌಂಟ್ಸ್ ಕಮಿಟಿ ಟೂರ್ಗೆ ಹೋದಾಗ ನನ್ನ ಬಿಟ್ಟು ಅವತ್ತೇ ನನ್ನ ಮೀಟಿಂಗ್ ಕರೆದು ಅವತ್ತೇ ಮಾಡಿದ್ದಾರೆ. ಅದು ಮುಂಚೆನೇ, 1 ತಿಂಗಳು ಮುಂಚೆ ಅವತ್ತೇ ಬಿಟ್ಟಿದ್ದಾರೆ. ಎಲ್ಲಿ ನನಗೆ ಹೊಡೆದಿಲ್ಲ. ನಾನು ಹೆಂಗಿದ್ದೀನಿ ಹಂಗೆ ಇದ್ದೀನಿ. ಅವತ್ತೇ ಕೋರ್ ಕಮಿಟಿ ಕರಿಬೇಕಾದ್ರೆ ನಾನು ಇಲ್ಲದೆ ಇದ್ದದ್ದು ನೋಡೇ ಮೀಟಿಂಗ್ ಕರೆದಿದ್ದಾರೆ. ಏನು ಮಾಡೋದು? ಟೂರ್ ಹೋಗಿರುವಾಗ ಕರೆದಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.